ಮೊನ್ನೆ ನಡೆದಂತಹ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ 40 ಜನ ಯೋಧರು ಹುತಾತ್ಮರಾಗಿದ್ರು. ಇವತ್ತು 5 ಜನ. ಮೊನ್ನೆ ಹುತಾತ್ಮರಾದವರಲ್ಲಿ ಮಂಡ್ಯದ ಗುರು ಕೂಡ ಸೇರಿದ್ರು. ಇದೀಗ ಗುಡಿಗೆರೆ ಕಾಲೋನಿಯಲ್ಲಿ ಹುತಾತ್ಮ ಯೋಧ ಗುರು ಪತ್ನಿ ಕಲಾವತಿ ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ಪತಿಯ ಸಾವಿಗೆ ಕಾರಣನಾದ ಉಗ್ರನ ಹತ್ಯೆ ಏನಾಗಿದೆ ಇವತ್ತು, ಅದಕ್ಕೆ ಅವರು ಸಂತಸವನ್ನ ನೆಮ್ಮದಿಯನ್ನ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೇನೆಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಹುತಾತ್ಮ ಯೋಧ ಗುರುಪತ್ನಿ ಕಲಾವತಿ. ಈ ದೇಶದಲ್ಲಿ ಉಗ್ರ ಅನ್ನುವ ಪದ ಇತಿಹಾಸದ ಪುಟವನ್ನ ಸೇರಬೇಕು. ಉಗ್ರ ಅನ್ನುವಂಥ ಮೈಂಡ್ ಸೆಟ್ ಇರುವಂಥ ಪ್ರತಿಯೊಬ್ಬರನ್ನ ಕೂಡ ಸರ್ವನಾಶ ಮಾಡಬೇಕು, ಅವರನ್ನ ಸುಮ್ಮನೆ ಬಿಡಬಾರ್ದು ಅನ್ನುವಂಥ ಮಾತನ್ನ ಗುಡಿಗೆರೆ ಕಾಲೋನಿಯಲ್ಲಿ ಹುತಾತ್ಮ ಯೋಧ ಗುರುಪತ್ನಿ ಕಲಾವತಿ ಹೇಳಿಕೆಯನ್ನ ನೀಡಿದ್ದಾರೆ. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರನ ಹತ್ಯೆಯಿಂದ ಒಂದು ರೀತಿ ನೆಮ್ಮದಿ ಸಿಕ್ಕಂತಾಗಿದೆ, ಒಂದು ರೀತಿ ಸಾಂತ್ವನ, ರಿಯಲ್ ಸಾಂತ್ವನ. ಇಡೀ ದೇಶ ಸಾಂತ್ವನವನ್ನು ಹೇಳಿತ್ತು ಯೋಧರ ಕುಟುಂಬಕ್ಕೆ, ಕಲಾವತಿಯವರಿಗೂ ಕೂಡ ಅಷ್ಟೇ, ಇಡೀ ರಾಜ್ಯದ ಜನ ಸಾಂತ್ವನವನ್ನು ಹೇಳಿದ್ರು. ಆದರೆ ರಿಯಲ್ ಸಾಂತ್ವನ ಇಂಡಿಯನ್ ಆರ್ಮಿ ಕಡೆಯಿಂದ ಬಂದಿದೆ ಅವರಿಗೆ. ಅದು ಅವರ ಪತಿಯ ಸಾವಿಗೆ, ಅವರ ಪತಿ ಹುತಾತ್ಮರಾಗೋಕ್ಕೆ ಕಾರಣ ಆದಂತಹ ಭಯೋತ್ಪಾದಕನನ್ನ ಹೊಡೆದುರುಳಿಸುವ ಮೂಲಕ ಇಂಡಿಯನ್ ಆರ್ಮಿ ನಿಜವಾದ ಸಾಂತ್ವನವನ್ನ ಯೋಧನ ಪತ್ನಿಗೆ ನೀಡ್ತಾ ಇದೆ. ಇರಬಾರ್ದು, ಉಗ್ರರೆಂಬ ಹೆಸರು ಇತಿಹಾಸವಾಗಿ ಉಳ್ಕೋಬೇಕ ಹೊರತು ಮುಂದಕ್ಕೆ ಉಗ್ರರಿದ್ರು ಅಂತ ನೆನಪಾಗಿರಬೇಕು. ಉಗ್ರರು ಇನ್ನೂ ಇದ್ದಾರೆ ಅನ್ನೋ ಪದನೇ ಇರಬಾರ್ದು. ಉಗ್ರ ಎಂಬ ಪದನೇ ನೆನಪಾಗಿ ಇಟ್ಕೋಬೇಕು ಅಂತ ಕೇಳ್ಕೊತೀನಿ. ಉಗ್ರರು ಇನ್ನೊಬ್ಬರನ್ನ ಬಿಡಬಾರ್ದು ಅಂತ ಕೇಳ್ಕೊತೀನಿ. ಅವ್ರು ಶಾಶ್ವತವಾಗಿ ಇರಲೇಬಾರ್ದು ಅಂತ ಕೇಳ್ಕೊತೀನಿ ನಾನು. ಉಗ್ರರೆಂಬ ಹೆಸರು ಇತಿಹಾಸವಾಗಿ ಉಳ್ಕೋಬೇಕ ಹೊರತು ಮುಂದಕ್ಕೆ ಉಗ್ರರಿದ್ರು ಅಂತ ನೆನಪಾಗಿರಬೇಕು. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ನಿಜವಾದ ಮಾತನ್ನ ಹೇಳಿದ್ದಾರೆ. ಒಂದು, ಅವರಿಗೆ ರಿಯಲ್ ಸಾಂತ್ವನ ಈಗ ಇಂಡಿಯನ್ ಆರ್ಮಿ ಕಡೆಯಿಂದ ಬಂದಿದೆ. ಇವರ ಪತಿ ಹುತಾತ್ಮರಾಗಲಿಕ್ಕೆ ಕಾರಣ ಆದಂಥ ವ್ಯಕ್ತಿಯನ್ನೇ ಈಗ ಮೇಲಕ್ಕೆ ಕಳಿಸಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿಯವರು. ಅದು ರಿಯಲ್ ಸಾಂತ್ವನ ಸಿಕ್ಕಿದೆ ಈ ಮೂಲಕ ಅವರಿಗೆ. ಮತ್ತೊಂದು ಕಡೆ ಅವರು ಹೇಳಿರುವಂಥದ್ದು ಉಗ್ರನ ಪದನೇ ಇತಿಹಾಸ ಸೇರಬೇಕು ಭಾರತದಲ್ಲಿ ಅಂತ. ರವಿ, ಅಮರ್ ಪ್ರಸಾದ್, ಏನು ಅಲ್ಲಿ ನಡೆದಿರ್ತಕ್ಕಂಥ ಹತ್ಯೆಗೆ ಏನು ಇವತ್ತು ಹುತಾತ್ಮಗೊಂಡಿರ್ತಕ್ಕಂಥ ನಮ್ಮ ಗುರು ಅವರ ಪತ್ನಿ ಸಾಕಷ್ಟು ಅಂದ್ರೆ ಒಂದ್ ರೀತಿಯಲ್ಲಿ ಸಂತಸ ತಂದಿದೆ ಅಂತ ಹೇಳಿ ಖುಷಿ ತಂದಿದೆ. ಆದ್ರೆ ಒಂದು ಖುಷಿ ಏನು ದೇಶದಲ್ಲಿ ಉಗ್ರರು ಇಲ್ಲದೆ ಇರೋ ನಿಟ್ಟಿನಲ್ಲೇ ಮಾಡ್ಬೇಕು. ಯಾಕಂದ್ರೆ ಇವಾಗ ಜನ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ದಾಳಿ ಮಾಡಿ ಸುಮ್ಮನಾಗೋದಲ್ಲ. ಜೊತೆಗೆ ಏನು ಈಗ ನನಗೆ ಬಂದಿರ್ತಕ್ಕಂಥ ಪರಿಸ್ಥಿತಿ ಮುಂದೆ ಯಾರಿಗೂ ಬರ್ದೇ ಇರೋ ನಿಟ್ಟಿನಲ್ಲಿ ಹಿಂಗೆ ಈ ರೀತಿ ಜನಗಳು ಮಾತನಾಡ್ತಾ ಇದ್ರು, ಇನ್ನು ಹಿಂದೆ ಉಗ್ರರು ಇದ್ರಂತೆ ಮಾತನಾಡ್ತಾ ಇದ್ರು ಅನ್ನೋ ರೀತಿನಲ್ಲಿ ಅವರು ಸರ್ವನಾಶ ಆಗೋವರೆಗೂ, ನಿರ್ನಾಮ ಆಗೋವರೆಗೂ ನಿರಂತರವಾಗಿ ದಾಳಿ ಮಾಡಿ ಉಗ್ರರ ಹುಟ್ಟಾಡಿಸ್ಬೇಕು ಅಂತೇಳಿ ಊರಿನಲ್ಲಿ ಏನು ಗುಡಿಗೆರೆ ಕಾಲೋನಿನಲ್ಲಿ ಗುರು ಅವರ ಪತ್ನಿ ಕಲಾವತಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇವತ್ತೇನು ಅವರು ಮಡಿದಿದ್ದಾರೆ ಇಬ್ರು ಉಗ್ರರು, ಅವರ ಒಂದು ಏನು ಅವ್ರ ಸಾವು ನನಗೆ ಸ್ವಲ್ಪ ಮಟ್ಟಿನ ಖುಷಿ ತಂದಿದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ರವಿ.